ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ವಾರದಿಂದ ವಾಸ್ತುದೋಷ ಅಂದ್ರೇನು, ವಾಸ್ತುದೋಷ ನಿಜಕ್ಕೂ ಇದೆಯಾ ಜಗತ್ತಿನಲ್ಲಿ? ವಾಸ್ತುದೋಷ ಇದ್ದರೆ ಅದನ್ನು ವಾಸ್ತು ದೋಷವನ್ನೇ ರಿಪೇರಿ ಮಾಡೋದಾಗಿ ಒಂದು ಪೈಸಾ ಬಂಡವಾಳ ಇಲ್ದೇ, ದುಂದು ಖರ್ಚಿಲ್ದೇ ಕೇವಲ ಮುದ್ರಾಮಂತ ತಂತ್ರದಿಂದ ನಾವು ವಾಸ ಮಾಡುವಂಥ ಸ್ಥಳ, ವ್ಯಾಪಾರ ಮಾಡುವಂಥ ಸ್ಥಳ, ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ಆ ದೋಷವನ್ನು ನಾವು ಸರಿಪಡಿಸೋದು ಹೇಗೆ, ಅಕಸ್ಮಾತ್ ವಾಸ್ತುಲ ದೋಷ ಇದರಿಂದ ನಮಗಾಗುವಂಥ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ ಮುದ್ರಾಮಂತ ತಂತ್ರದಿಂದ ಅನ್ನೋ ಒಂದು ವಿಚಾರವನ್ನು ನಾನು ಕಳೆದೆಲ್ಲ ಸಂಚಿಕೆಯಿಂದ ಹೇಳ್ತಾ ಬರ್ತಾಯಿದ್ದೀನಿ. ನಿನ್ನೆ ಸಂಚಿಕೆಯಲ್ಲಿ ನಮ್ಮ ಮನೆಗಳಲ್ಲಿ ಏನಾದರೂ ಸರಣಿ ಸಾವು, ಒಬ್ಬರಾದ್ಮೇಲೆ ಒಬ್ಬರು ಸಾಯ್ತಾ ಇದ್ದರೆ, ಒಬ್ಬರಾದ್ಮೇಲೆ ರೋಗ ಬಾಧೆಯಿಂದ ನರಳ್ತಾ ಇದ್ದರೆ, ಮನೇಲಿ ಯಾರಾದರೂ ನೇಣು ಹಾಕ್ಕೊಳ್ಳೋದು, ವಿಷ ಕುಡಿದ್ಬಿಡೋದು, ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಸತ್ತೋಗೋದು, ಬೆಂಕಿ ಹಾಕ್ಕೊಂಡು ಸತ್ತೋಗ್ಬೋದು, ಈ ಥರದ್ದು ಏನಾದರೂ ಅಪಮೃತ್ಯು ದೋಷ ಮನೆ ವಾಸ್ತುಲಿ ನಡೆದಿದ್ದರೆ, ಸಾಕು ಪ್ರಾಣಿಗಳಾದಂಥ ನಾಯಿ, ಬೆಕ್ಕು, ಹಸು, ಕರು, ಪಕ್ಷಿಗಳು ಏನಾದ್ರು ಸತ್ತೋಗಿದ್ರೆ, ಮನೆಗೆ ಹಾವು ಬಂದಿರ್ತದೆ, ಹಾವನ್ನು ಸಾಯಿಸ್ಬಿಟ್ಟಿರ್ತೀವಿ ಹೊಡೆದು, ಹಾವನ್ನು ಮನೆಯೊಳಗೆ ಸಾಯಿಸಿದರೆ, ಹಾವು ಮನೆ ಬಂದು ಹೊರಗೋಗಿದ್ದರೆ, ಗೂಬೆ ಪ್ರವೇಶ ಮಾಡಿದರೆ, ಕಾಗೆ ಪ್ರವೇಶ ಮಾಡಿದರೆ ಮನೆ ಒಳಗೆ, ಅದನ್ನು ಶುದ್ಧೀಕರಣ ಮಾಡೋದು ಹೇಗೆ ಅಂತ ಹೇಳಿ ನಿನ್ನೆ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂಥ ವಾಸ್ತು ಮುದ್ರಾ ಮತ್ತು ಮಂತ್ರವನ್ನು ತಿಳಿಸಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಕೂಡ ವಾಸ್ತು ಬಗ್ಗೆನೇ ಮಾತಾಡ್ತೀನಿ. ನಮಗೆ ಭಾಳ ಜನ ಪತ್ರ ಬರೆದಿದ್ದಾರೆ, ನಮಗೆ ವಾಸ್ತು ದೋಷ ಇದೆ ಅಂತೇಳಿ ಯಾರನ್ನೋ ಒಬ್ರು ಕರೆಸಿದ್ವಿ, ಅವ್ರು ಚೆಕ್ ಮಾಡಿ ನೋಡಿಬಿಟ್ಟು ನಮಗೆ ಬರಲಿದ್ದು ನಿಮ್ಮನೆ ವಾಸ್ತು ದೋಷ ಇದೆ ಅಂತ ನೋಡ್ಲಿಕ್ಕೆ 15,000 ರೂಪಾಯಿ ಆಗುತ್ತೆ, ಆಮೇಲೆ ಅದಕ್ಕೆ ವಾಸ್ತು ಶಾಂತಿ ಮಾಡಲಿಕ್ಕೆ 1,000 ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ ಅಂತ ಹೇಳಿದ್ರು. ನಾವು ಆಯಿತು ಅಂತೇಳಿ ಕರೆಸಿ ನಾವು ವಾಸ್ತು ದೋಷ ಇದೆ ಅಂತ ನೋಡಿ ಚೆಕ್ ಮಾಡಿಸಿದ್ಮೇಲೆ ವಾಸ್ತು ದೋಷ ಇದೆ ಅಂದರು. ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರನೂ ಕೂಡ ಮಾಡಿಸಿದ್ವಿ, ಲಕ್ಷಾಂತರ ರೂಪಾಯಿ ಕೊಟ್ಟು. 1.5 ವರ್ಷ ಆಯಿತು. ಆದಾಗಿಂದ ನಮ್ಗೆ ಇನ್ನೂ ತೊಂದರೆ ಜಾಸ್ತಿ ಆಯಿತು ಅನ್ನೋ ಒಂದು ಪತ್ರಗಳು ಭಾಳಷ್ಟು ಜನ ಪತ್ರ ಬರೆದಿರೋದ್ರಿಂದ ಈ ವಾರ ಪೂರ್ತಿ ನಾನು ವಾಸ್ತುಗೆ ಸಂಬಂಧಪಟ್ಟಂಥ ವಿಚಾರಗಳನ್ನೇ ತಿಳಿಸಿದೆ. ಜಗತ್ತಿನಲ್ಲಿ ವಾಸ್ತು ದೋಷ ಇಲ್ಲ. ಆ ಭಗವಂತ ಸೃಷ್ಟಿ ಮಾಡೋ ಈ ಭೂಮಿ, ಆ ಭಗವಂತ ಸೃಷ್ಟಿ ಮಾಡಿರೋ ನೀರು, ನದಿ, ಸಮುದ್ರ, ಪರ್ವತ, ಮರ, ಗಿಡ, ಪಶು, ಪಕ್ಷಿಗಳು ಎಲ್ಲವೂ ಅವನ ಸೃಷ್ಟಿ ಅಧೀನದಲ್ಲಿದೆ. ಭಗವಂತ ಮಾಡಿರೋ ಈ ಸೃಷ್ಟಿನಲ್ಲಿ ಇದು ವಾಸ್ತು ದೋಷ ಇಲ್ಲ. ದೋಷ ಇರೋದು ನಮ್ಮ ಮನಸ್ಸಿನಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ಆತ್ಮದಲ್ಲಿ. ಮನಸ್ಸು, ದೇಹ, ಆತ್ಮದಲ್ಲಿರೋ ಕೊಳಕನ್ನು ತೆಗೆದರೆ ಎಲ್ಲ ವಾಸ್ತು ದೋಷ ನಿವಾರಣೆ ಆದಂಗೆ. 100% ವಾಸ್ತು ಇದೆ ಮನೆ, ಅಲ್ಲೂ ರೋಗ ಬಾಧೆ, ಅಲ್ಲೂ ಸಾವಿರುತ್ತೆ, ಅಲ್ಲೂ ವಿಚಿತ್ರವಾದ ಶತ್ರು ಬಾಧೆಗಳು, ಮದುವೆ ಆಗಿಲ್ಲ, ಮಕ್ಕಳಿಲ್ಲ ಅಂತಾರೆ. 100% ವಾಸ್ತು ಇದ್ದರೆ ಹೀಗೆ 100% ವಾಸ್ತು ಇದ್ದರೂ ಕೂಡ ಏನೋ ಒಂದೆಲ್ಲ ಒಂದು ಸಮಸ್ಯೆ ಇದ್ಮೇಲೆ ವಾಸ್ತು ದೋಷ ಯಾಕೆ ನಮ್ಮ ಸಂರಕ್ಷಣೆ ಮಾಡ್ತೇವೆ? ವಾಸ್ತು ಪವರ್ ಯಾಕೆ ನಮ್ಮ ಸಂರಕ್ಷಣೆ ಮಾಡ್ತಿಲ್ಲ? ವಾಸ್ತು ಅಂದಮೇಲೆ ನಮ್ಮ ಆರಾಮಾಗಿರಬೇಕು, ಯಾವ ದೋಷನೂ ಇರಬಾರ್ದು. ಎಲ್ಲಿ ಧ್ಯಾನ, ಜಪ, ತಪ, ದಾನ, ಸತ್ಸಂಗ, ಸ್ವ ಅಧ್ಯಾಯ, ಸ್ಮರಣೆ, ಭಜನೆ, ಸಂಕೀರ್ತನೆ, ಹೋಮ ಹವನಗಳಲ್ಲಿ ನಡೀತದೋ ಅದೆಂಥ ಕೆಟ್ಟ ವಾಸ್ತು ಇದು ಕೂಡ ಒಳ್ಳೆಯದಾಗತ್ತೆ. ಇವು ಎಲ್ಲಿ ನಡೆಯಲ್ವೋ ಅದು ಎಂಥ 100% ನೀವು ವಾಸ್ತು ಮಾಡಿಸಿದ್ರು ಕೂಡ ನಮ್ಮ ಜಾತಕ ಪ್ರಕಾರ ನಡೆಯುತ್ತೆ. ಅದರಿಂದ ವಾಸ್ತು ದೋಷ ಇಲ್ಲ, ನಮ್ಮ ಜಾತಕದ ದೋಷ ಇದೆ. ಇವತ್ತೊಂದು ದಿವಸ ಜಾತಕದ ದೋಷ ಇರೋದ್ರಿಂದ ನೀವು ಎಲ್ಲೇ ಇದ್ದರೂ ಆ ದೋಷ ದಶಾಭಕ್ತಿ ಬಂದಾಗ ಆಯಾ ದಶಾಭಕ್ತಿಗಳ ಪ್ರಕಾರ ನಡೆದೋಗುತ್ತೆ. ಎಷ್ಟೋ ದೇವಸ್ಥಾನಗಳೆಲ್ಲ ಪಾಳು ಬಿದ್ದಿದೆ, ಸರಿಯಾದಲ್ಲಿ ಪೂಜೆ ಪುರಸ್ಕಾರ ಜಪ ತಪಗಳಾಗದೇ ಇರೋದ್ರಿಂದ. ಯಾವ್ಯಾವ ದೇವಸ್ಥಾನದಲ್ಲಿ ಪೂಜೆ, ಜಪ, ತಪ, ಯಜ್ಞ, ಯಾಗ ನಿರಂತರ ನಡೀತಿದೆಯೋ ಆ ದೇವಸ್ಥಾನ ಇವತ್ತುವರೆಗೂ ಇದೆ. ಪ್ರಳಯ ಆಗೋಗಿದೆ. ಕೃತಾತ್ರೇತ ದ್ವಾಪರ ಯುಗದಲ್ಲಿದ್ದು ದೇವಸ್ಥಾನ ಇವತ್ತು ಕೂಡ ನಾವು ಕಣ್ಣು ಕಾಣ್ತೀವಿ. ಯಾಕಂದರೆ ಅಲ್ಲಿ ವೈಬ್ರೇಷನ್ ಜಾಸ್ತಿ ಇರೋದ್ರಿಂದ. ವಾಸ್ತುದಲ್ಲ ಅದು. ಅಲ್ಲಿ ನಡೆಯೋ ಪೂಜಾ, ಸೇವಾ, ಕೈಂಕರ್ಯ ಪವರಿಂದ ದೇವಾಲಯಗಳು ಇವತ್ತು ಇವೆ. ಎಷ್ಟೋ ವರ್ಷದ ದೇವಸ್ಥಾನಗಳು ಎಲ್ಲ, ಎಷ್ಟೋ ವರ್ಷದ ಅರಮನೆಗಳು ಕೂಡ ಇವತ್ತು ಇದೆ. ಯಾಕಂದರೆ ಆ ಅರಮನೆಯಲ್ಲಿ ಆದಂಥ ಒಂದು ವೈಬ್ರೇಷನ್ ಇವತ್ತು ಕಾಪಾಡ್ಕೊಂಬಂದಿದೆ. ಕೋಟೆಗಳಿವೆ, ಅರಮನೆಗಳಿವೆ. ಆದ್ದರಿಂದ ವಾಸ್ತು ದೋಷ ಇಲ್ಲ ಜಗತ್ತಿನಲ್ಲಿ, ಭಗವಂತನ ಸೃಷ್ಟಿನಲ್ಲಿ.
ನಮ್ಮ ಜಾತಕದಲ್ಲಿ ಭಾಳಷ್ಟು ದೋಷ ಇರೋದ್ರಿಂದ ನಾವು ಎಲ್ಲೇ ವಾಸ ಮಾಡಿದ್ರು, ಎಲ್ಲೇ ವ್ಯಾಪಾರ ಮಾಡಿದ್ರು, ಎಲ್ಲೇ ಕೆಲಸಕ್ಕೆ ಹೋದರೂ ತೊಂದರೆ ಆಗುತ್ತೆ. ಆದ್ದರಿಂದ ಮನಸ್ಸಿನಲ್ಲಿರೋ ದೋಷ, ದೇಹದಲ್ಲಿರೋ ದೋಷ, ಆತ್ಮದಲ್ಲಿರೋ ದೋಷಗಳನ್ನು ನಾವು ನಿವೃತ್ತಿ ಮಾಡಬೇಕು, ಪರಿಹಾರ ಮಾಡಿಕೊಂಡಿದ್ದೆ. ಆದರೆ ಅದೆಂಥ ಕೆಟ್ಟ ದರಿದ್ರ ವಾಸ್ತಲ್ಲಿದ್ದರೂ ಕೂಡ ನಾವು ವಾಸ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋ ನನ್ನದೊಂದು ತತ್ವ. ಹೀಗಾಗಿ ನಾನು ಆಯಾ ದಿಕ್ಕುಗಳಿಗೆ ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಕುಬೇರ, ಈಶಾನ್ಯ, ಬ್ರಹ್ಮಸ್ಥಾನಕ್ಕೆ ಆ ಪಂಚಭೂತಗಳು ಏನಿದೆಯಾ ಅಂದರೆ ಪಂಚಪ್ರಾಣಗಳು ನಮ್ಮ ಶರೀರದಲ್ಲಿ ಪ್ರಾಣ, ಅಪಾನ, ಮಾನ, ಉದಾನ, ಸಮಾನ ಈ 5 ಪ್ರಾಣಗಳನ್ನು ಎನರ್ಜೈಸ್ ಮಾಡೋದು ಪ್ರಕೃತಿಯಿಂದ. ಏನು ಪ್ರಕೃತಿ? ಭೂತತ್ವ, ಅಗ್ನಿತತ್ವ, ಆಕಾಶತತ್ವ, ವಾಯುತತ್ವ, ಜಲತತ್ವ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ 5 ತತ್ವಗಳನ್ನು ನಮ್ಮ ಬಾಡಿಗೆ ಕಸ್ಟಮೈಸ್ ಮಾಡೋದು, ಸಮತೋಲನದಲ್ಲಿ ಇಟ್ಟುಕೊಳ್ಳುವಂಥ ಕ್ರಿಯೆ ವಾಸ್ತು. ಪಂಚಪ್ರಾಣಗಳಿಂದ ಪಂಚೇಂದ್ರಿಯಗಳನ್ನು ನಿಗ್ರಹಿಸೋದು, ಕಂಟ್ರೋಲ್ ಮಾಡೋದು, ಸಮತೋಲನದಲ್ಲಿಡೋದು. ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಪಂಚೇಂದ್ರಿಯಗಳು. ಈ ಪಂಚಪ್ರಾಣಗಳು ಪಂಚೇಂದ್ರಿಯ ನಮ್ಮ ಶರೀರದ ಪಂಚಕೋಶಗಳನ್ನು ಬ್ಯಾಲೆನ್ಸ್ ಮಾಡಿರುತ್ತೆ. ಹೀಗಾಗಿ ಪಂಚಪ್ರಾಣಗಳಿಂದ ಪಂಚೇಂದ್ರಿಯಗಳನ್ನು ಶುದ್ಧೀಕರಣ ಮಾಡೋದು, ಪಂಚೇಂದ್ರಿಯಗಳಿಂದ ಪಂಚಕೋಶಗಳನ್ನು ಶುದ್ಧಿ ಮಾಡೋದು. ಇವೆಲ್ಲಕ್ಕೂ ಬೇಕಾಗೋದು ಪಂಚಭೂತ, ಪ್ರಕೃತಿಲಿರೋ ಪಂಚಭೂತ. ಅಗ್ನಿ, ವಾಯು, ಆಕಾಶ ಅಂದರೆ ಮನಸ್ಸು, ಭೂಮಿ ಮತ್ತು ನೀರು. ಇವನ್ನೆಲ್ಲ ತಗೊಂಡು ನಾವು ನಮ್ಮಲ್ಲಿರೋ ವಾಸ್ತು, ಮನಸ್ಸು ವಾಸ್ತು, ದೇಹ ವಾಸ್ತು, ಆತ್ಮವಾಸ್ತುವನ್ನು ಶುದ್ಧೀಕರಣ ಮಾಡುವುದೇ ವಾಸ್ತು ಅಂತ. ಇವತ್ತಿನ ಸಂಚಿಕೆಯಲ್ಲಿ ನಾನು ಇಷ್ಟು ದಿವಸ ಮನೆ ವಾಸ್ತು ಬಗ್ಗೆ ಮಾತಾಡಿದ್ದೆ. ಇವತ್ತು ಯಾರ್ಯಾರು ಹೊಲ, ಗದ್ದೆ, ತೋಟ ಮತ್ತು ಆಲದ ಮನೆ, ದೊಡ್ಡ ದೊಡ್ಡ ಸ್ಟೇ ಹೋಮ್ಸ್ ಅಂತಾರೆ, ಹೋಮ್ ಸ್ಟೇ ಅಂತಾರೆ, ಫಾರ್ಮ್ ಹೌಸ್, ಈ ಥರದಲ್ಲಿ ಕೆಲವು ದೋಷಗಳಿರ್ತದೆ. ಕೆಲವೊಂದು ಈ ಸುಮ್ಮನೆ ಏನೋ ಒಂದು ಚೌಟ್ರಿ ಅಂತ ಕಟ್ಕೊಂಡಿರ್ತಾರೆ, ಸಮುದಾಯ ಭವನ, ಈ ಥರದಲ್ಲಿ ಕೆಲವು ದೋಷಗಳಿರ್ತವೆ. ಕೆಲವರು ಹೇಳ್ತಾರೆ ನಮ್ಮ ಗದ್ದೆಯಲ್ಲಿ ಏನೇ ಬೆಳೆದ್ರೂ ಏಳಿಗೆ ಆಗ್ತಿಲ್ಲ, ನಮ್ಮ ಹೊಲ ಹಂಗೆ ಬರಡು ಬಿದ್ದು ಹೋಗಿದೆ, ಏನು ಬೆಳೆದ್ರೂ ಏಳಿಗೆ ಆಗ್ತಿಲ್ಲ, ನಮ್ಮ ತೋಟದಲ್ಲೂ ಏಳಿಗೆ ಆಗ್ತಿಲ್ಲ, ಬರೀ ಕಳ್ತನ ಜಾಸ್ತಿ ಆಗ್ತಿದೆ. ಮತ್ತು ನಮ್ಮ ಬಂಗ್ಲೆ, ನಮ್ಮ ಸ್ಟೇ ಹೋಮು, ಆಲೆ ಮನೆ, ಮತ್ತು ಕೆಲವರು ತೋಟದಲ್ಲಿ ಒಂಥರ ಈ ಫಾರ್ಮ್ ಹೌಸ್ ಥರ ಎಲ್ಲ ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ಹೋದ್ಮೇಲೆ ತುಂಬ ತೊಂದರೆ ಆಯಿತು ಅಂತಾರೆ. ಆ ಭೂಮಿ, ಹೊಲ, ಗದ್ದೆ, ತೋಟ, ಫಾರ್ಮ್ ಹೌಸು, ಸ್ಟೇ ಹೋಮ್ ಸ್ಟೇ ಮತ್ತು ಆಲೆ ಮನೆ, ಈ ಥರದಲ್ಲಿ ದೋಷ ಹೆಂಗೆ ಕಂಡುಹಿಡಿಯೋದು ಅಂದರೆ, ಯಾವ ಜಾಗದಲ್ಲಿ ಸರ್ಪ ಸತ್ತೋಗಿದ್ರೆ, ಹಾವು ಸತ್ತಿದ್ರೆ, ಯಾವ ಜಾಗದಲ್ಲಿ, ಯಾವ ಹೊಲ ಇರ್ಬೋದು, ಗದ್ದೆ ಇರ್ಬೋದು, ತೋಟ ಇರ್ಬೋದು, ಯಾವುದೋ ಒಂದು ಜಾಗದಲ್ಲಿ ಅಲ್ಲಿ ಸತ್ತಿರೋ ಹೆಣಗಳನ್ನು ಊತಾಕಿದರೆ. ಮೂರನೇದು, ಯಾವ ಜಾಗದಲ್ಲಿ ಆಗಾಗ ಕಳ್ಳತನಗಳಾಗ್ತದೋ, ಬೆಂಕಿ ಅವಘಡಗಳಾಗ್ತದೋ, ಯಾವ ಜಾಗದಲ್ಲಿ ನೀರೆಲ್ಲ ತುಂಬಿಕೊಂಡು ಬಂದು ಪ್ರವಾಹ ಇರ್ಬೋದು ಅಥವಾ ನೀರು ತುಂಬ್ಕೊಂಬರ್ಬೋದು, ಒಂದು ವಿಚಿತ್ರವಾದಾಗಿ ತಿಂಗಾಗಟ್ಟಲೆ ನೀರು ನಿಂತ್ಕೊಳ್ಳೋ ಜಾಗ, ನದಿ ಪ್ರವಾಹ ಇರ್ಬೋದು, ಮಳೆ ಬಂದಾಗ ತುಂಬ ನೀರು ನಿಂತ್ಕೊಂಡ್ಬಿಟ್ಟಿರ್ತದೆ, ಹೋಗೋಕ್ಕೆ ಜಾಗ ಇಲ್ಲ, ನಿಂತ ನೀರು ನಿಲ್ಲೋಂಗಿಲ್ಲ, ನಿಲ್ಲಬಾರ್ದು, ಅದು ಹರ್ಕೊಂಡು ಹೊಟ್ಟೋಗ್ಬೇಕು, ನಿಲ್ಲಬಾರ್ದು ನೀರು. ಅದು ಕೆರೆ ಎಲ್ಲ, ಕೊಳ ಎಲ್ಲ ಎಂಥದ್ದು ಇಲ್ಲ, ಬಟ್ ವ್ಯವಸಾಯ ಮಾಡೋ ಜಾಗದಲ್ಲಿ ನಿಂತ ನೀರು ನಿಲ್ಲಬಾರ್ದು. ಆಮೇಲೆ ಯಾವ ಸ್ಥಳದಲ್ಲಿ ನಿಮಗೆ ಈ ರಕ್ತ ಹಾಕಿರೋದು, ಮಾಟಮಂತ್ರ ತಂತ್ರ ಪ್ರಯೋಗ ಮಾಡಿದರೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಯಾವ್ದಾದ್ರು ಹೊಲ, ತೋಟ, ಗದ್ದೆ, ಮನೆ, ಫಾರ್ಮ್ ಹೌಸ್ ಇಂಥ ನೇಣು ಹಾಕ್ಕೊಂಡಿದ್ರೆ, ಮನೆ ಬೇರೆ, ಹೊಲ ಗದ್ದೆ ಬೇರೆ. ನಾನು ಹೇಳ್ತಿದ್ದು ಭೂಮಿ ವಾಸ್ತು. ನೆನ್ನೆವರೆಗೂ ನಾನು ಮನೆ ಬಗ್ಗೆ ಮಾತಾಡ್ತಿದ್ದೆ, ಮನೇಲಾಗೋ ಎಲ್ಲ ತೊಂದರೆಗಳು. ಈಗ ನಾನು ಹೇಳ್ತದ್ದು ಹೊಲ, ಗದ್ದೆ, ತೋಟ, ಆಲೆ ಮನೆ, ಫಾರ್ಮ್ ಹೌಸು, ಹೋಮ್ ಸ್ಟೇ, ಈ ಥರ ಭೂಮಿ ಮೇಲೆ ಇಂಡಿಪೆಂಡೆಂಟ್ ಆಗಿರೋ ಜಾಗದಲ್ಲೆಲ್ಲ ಏನಾಗುತ್ತೆ, ಈ ಥರ ಚೋರ ಕೃತ್ಯಗಳು, ಬೆಂಕಿ ಅವಘಡಗಳು, ಇದಕ್ಕೆ ಬೆಂಕಿ ಹತ್ಕೊಂಡ್ಬಿಡೋದು. ಆಮೇಲೆ ಅಲ್ಲೆಲ್ಲ ಸರ್ಪ ಅದು ರತಿಕ್ರೀಡೆ ಆಗುವಂಥ ಜಾಗ, ಮಲಿನ ಆಗಿರೋದು. ಯಾರೋ ಗಂಡಸಲ್ಲ ಹೆಂಗಸು ಸೇರ್ಕೊಂಡಲ್ಲಿ ಸೆಕ್ಸ್ ಮಾಡಿದರೆ, ಸೆಕ್ಸ್ ನಡೀತಾ ಇದ್ರೆ ಆ ಭೂಮಿನಲ್ಲಿ, ಹೊಲ ಗದ್ದೆ ತೋಟದಲ್ಲೆಲ್ಲ ಸೆಕ್ಸ್ ಮಾಡೋದು, ದುಶ್ಚಟಗಳನ್ನು ಅಲ್ಲಿ ಮಾಡೋದು, ಕುಡಿಯೋದು, ಕಾರ್ಡ್ಸ್ ಆಡೋದು, ಬೇರೆ ಇನ್ನೇನೋ ಕೃತ್ಯಗಳು ಮಾಡೋದು, ಅನೈತಿಕ ಚಟುವಟಿಕೆಗಳೇನಾದ್ರು ಆ ಭೂಮಿನಲ್ಲಿ ಹೊಲ ಗದ್ದೆ ತೋಟದಲ್ಲಿ ನಡೀತಿತ್ತು ಅಂತಂದರೆ ಆ ಭೂಮಿಯಲ್ಲಿ ಏಳಿಗೆ ಆಗೋದಿಲ್ಲ. ಇನ್ನೊಂದು, ಸತ್ತ ಪ್ರಾಣಿಗಳನ್ನು ಅಲ್ಲೇ ಊತಾಕೋದು,
ಭೂಮಿಲಿ ಏನಾದ್ರು ಹಾವು ಸತ್ತೋಗಿದ್ರೆ, ನಿಮ್ಮ ತೋಟ ಮನೆ ಗದ್ದೆ ಆ ಭೂಮಿ ಹಾವು ಸತ್ತಿದ್ರೆ, ಅಥವಾ ಯಾರು ಬಂದು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ, ಮರಕ್ಕೆ ಗದ್ದೆಯಲ್ಲಿ ಆತ್ಮಹತ್ಯೆ ಮಾಡಿದರೆ, ಹೊಲದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ, ತೋಟದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ, ಈ ಥರದ್ದು ಏನಾದರೂ ದೋಷಗಳು ನಡೆದಿತ್ತು ಅಂದರೆ ಆ ಭೂಮಿಲಿ ಏಳಿಗೆ ಆಗಕ್ಕೆ ಬಿಡೋದಿಲ್ಲ. ಅದು ಯಾವುದೇ ಆಗಿರಲಿ, ಅದನ್ನು ಶುದ್ಧೀಕರಣ ಮಾಡಬೇಕು ಅಂತ ಹೇಳ್ತಾರೆ ವಾಸ್ತುಶಾಸ್ತ್ರದಲ್ಲಿ. ಅಂದರೆ ವಾಸ್ತು ಪಂಚಭೂತಗಳ ಎನರ್ಜಿ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಎನರ್ಜಿ, ಸೋಲ್, ಅದು ಹಾವಿನ ಆತ್ಮ ಇರ್ಬೋದು, ಹಸುವಿನ ಆತ್ಮ ಸತ್ತೋಗಿರ್ತದೆ, ಅಥವಾ ಯಾರೋ ನೇಣಾಕೊಂಡು ಸತ್ತಿರ್ತಾರೆ, ಕೊಲೆ ಆಗಿರ್ಬೋದು ಜಾಗದಲ್ಲಿ, ರಕ್ತ ಕೋಡಿ ರಕ್ತ ಬಿದ್ದಿರ್ಬೋದು ಜಮೀನಿನಲ್ಲಿ, ರಕ್ತ ಬಲಿ ಆಗಿರ್ಬೋದು ಭೂಮಿಗೆ, ಇಲ್ಲ ಆ ಜಾಗದಲ್ಲಿ ಏನಾದರೂ ಕೆಟ್ಟ ಚಟುವಟಿಕೆಗಳು, ಕೂತ್ಕೊಂಡು ಕಾಡ್ಸಾಡೋದು, ಕುಡಿಯೋದು, ಸೇದೋದು, ಡ್ರಗ್ಸ್ ತಗೊಳ್ಳೋದು, ಆ ಜಾಗದಲ್ಲಿ ಏನಾದರೂ ಅನೈತಿಕ ಚಟುವಟಿಕೆಗಳೇನಾದ್ರು ನಡೀತಾ ಇತ್ತು ಅಂತಂದರೆ ಆ ಭೂಮಿ ಬಲ ಹೊಟ್ಟೋಗುತ್ತೆ, ಆ ಭೂಮಿ ಮಾಲೀಕನಿಗೆ ತೊಂದರೆ ಆಗುತ್ತೆ. ತೋಟದ ಮಾಲೀಕ, ಹೊಲ ಗದ್ದೆ ನಡೆಸುವಂಥ ಮಾಲೀಕರು, ಆ ಹೋಮ್ ಸ್ಟೇ ಹೋಮ್ ಮಾಲೀಕರು, ಫಾರ್ಮ್ ಹೌಸು, ಆಲೆಮನೆ, ಈ ಥರದಲ್ಲೆಲ್ಲ ತುಂಬ ಕೆಟ್ಟಾಗತ್ತೆ. ಅಲ್ಲೆಲ್ಲ ಶಿಶು ಹತ್ಯೆ ಮಾಡಿರೋದು, ಹೊಲ ಗದ್ದೆಗಳಲ್ಲಿ ಶಿಶು ಹತ್ಯೆ ಮಾಡಿರೋದು, ನರಹತ್ಯೆ ದೋಷ, ಪ್ರಾಣಿಗಳ ಹತ್ಯೆ ಮಾಡಿದರೆ, ಹಾವು ಸಾಯಿಸ್ಬಿಟ್ಟಿದ್ರೆ, ಹೀಗೆ ಏನಾದರೂ ಒಂದು ಹತ್ಯಾ ದೋಷಗಳಿದ್ದಾಗ ಆ ಫಲ ಕೊಡೋ ಭೂಮಿನೂ ಕೂಡ ನಿಶಕ್ತಿ ಆಗಿಬಿಟ್ಟು ನೆಗೆಟಿವ್ ಆಗಿಬಿಡ್ತದೆ. ಅದು ಆ ನೆಗೆಟಿವ್ನೆಸ್, ನಿಶಕ್ತಿ, ಆ ನೆಗೆಟಿವ್ ಎನರ್ಜಿ ಕಳ್ಕೊಂಬಿಟ್ಟು ಜಾಸ್ತಿ ಆಗಿರ್ತದೆ, ಬಲ ಇಲ್ಲ ಭೂಮಿಗೆ. ಅದಕ್ಕೆ ಏನಾದರೂ ಒಂದು, ಮೊನ್ನೆ ಯಾರೋ ಹೇಳಿದ್ರು, ನಮ್ಮ ತೋಟದ್ದು ವಾರಕ್ಕೂ ಕಳ್ತನ ಆಗುತ್ತೆ, ತೆಂಗಿನಕಾಯಿ ಕಿತ್ಕೊಂಡು ಹೋಗ್ಬಿಡ್ತಾರೆ, ಹಳಸಿನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಇನ್ನೊಂದು ಏನು ಹೇಳಿದ್ರು, ಒಂದು ಮರನೇ ಕಡ್ಕೊಂಡು ಹೊಟ್ಟೋಗಿದೆ ಅಂತ, ಗಂಧದ ಮರ ತೋಟದಲ್ಲಿ ಹಾಕಿದಂತೆ ಒಂದು ರಾತ್ರಿನೇ ಮರ ಕಡ್ದು ಬಿಟ್ಟಿದ್ದಾರೆ. ಅದರಿಂದ ಕಳ್ಳತನ, ಚೋರ ಕೃತ್ಯ ಮನೆ, ಹೊಲ ಗದ್ದೆ ತೋಟದಲ್ಲಿ, ಈ ಥರದ್ದೆಲ್ಲ ಇದರಲ್ಲಿ ವಾಸ್ತುವಿನ ಎನರ್ಜಿ ಕಮ್ಮಿ ಆದಾಗ ಕಳ್ಳತನ, ಸಾಯೋದು, ಪ್ರಾಣಿಗಳು ಸಾಯೋದು, ಸೆಕ್ಸು, ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು, ಈ ಥರದ್ದೆಲ್ಲ ನೆಗೆಟಿವ್ ಎನರ್ಜಿ ಜಾಸ್ತಿ ಇರ್ತದೆ. ಭೂಮಿಗೆ ಬಲ ಕಮ್ಮಿ ಆದಾಗ, ಭೂಮಿ ಅಂದರೆ ಮಂಗಳ ಗ್ರಹ, ಅದಕ್ಕೆ ಅವನ ಭೂಮಿಪುತ್ರ ಅಂತ ಕರೀತಾರೆ. ವಾಸ್ತುವಿನ ಇನ್ನೊಂದು ರೂಪ ಮಂಗಳ ಗ್ರಹದ ಇನ್ನೊಂದು ರೂಪ ಭೂಮಿಪುತ್ರ. ಅಂದರೆ ವಾಸ್ತು ಅಥವಾ ಮಂಗಳ ಗ್ರಹ ಎರಡೂ ಒಂದೇ ಅಂತ ಹೇಳುತ್ತೆ ವಾಸ್ತು ರತ್ನಾಕರದಲ್ಲಿ. ಅಂಥ ದೋಷಗಳು ನಮ್ಮ ಜಮೀನು, ಹೊಲ ಗದ್ದೆಯಲ್ಲಿದ್ದಾಗ ಬೆಳೆ ಚೆನ್ನಾಗಿ ಬರೋದಿಲ್ಲ, ಆದಾಯ ಹೆಚ್ಚಿಗೆ ಬರೋದಿಲ್ಲ. ಅದಕ್ಕೆ ಭೂಮಿ ಅನ್ನೋ ವಾಸ್ತು, ಹೊಲ ಅನ್ನೋ ವಾಸ್ತು, ತೋಟದ ಮನೆ ವಾಸ್ತು, ಆಲೆ ಮನೆ ವಾಸ್ತು, ಫಾರ್ಮ್ ಹೌಸು ಅಥವಾ ಹೋಮ್ ಸ್ಟೇ, ಈ ಥರದ್ದೆಲ್ಲ ವಾಸ್ತುಗೆ ಬಲ ಕೊಡಬೇಕು ಅಂತಂದರೆ ಆ ಪ್ರಕೃತಿರೋ ಎನರ್ಜಿನೇ ತೊಗೊಂಡು ನಾವು ಅದಕ್ಕೆ ಬಲ ಕೊಡಬೇಕು. ನಾವೇನು ಹೊಸ್ದಾಗಿ ಸ್ಥಾಪನೆ ಮಾಡೋಂಗಿಲ್ಲ, ಸೃಷ್ಟಿ ಮಾಡೋಂಗಿಲ್ಲ, ಕ್ರಿಯೇಟ್ ಮಾಡೋಂಗಿಲ್ಲ. ಭೂತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ, ಜಲತತ್ವ, ಈ 5 ತತ್ವಗಳನ್ನೇ ಸೇರಿಸಿ ಆ ಇರೋ ಪ್ರಕೃತಿಯಲ್ಲಿ ಏನು ಇರೋದನ್ನೇ ವಾಪಸ್ ಕೊಡೋದು ವಾಸ್ತುಗೆ. ಅದೇ ವಾಸ್ತು ಅಂತ. ನಮ್ಮಲ್ಲಿ ಏನಿದೆಯೋ, ನಮ್ಮಲ್ಲಿ ಏನು ಕೊರತೆ ಇದೆಯೋ ನೋಡ್ಕೊಳ್ಳೋದು, ನಮ್ಮಲ್ಲಿ ಏನು ಅದನ್ನೇ ತೊಗೊಂಡು ನಮ್ಮ ಕೊರತೆಯನ್ನು ನಾವೇ ನೀಗಿಸ್ಕೊಳ್ಳೋದು, ಅದೇ ವಾಸ್ತು ಅಂತ ಅರ್ಥ. ಆ ಒಂದು ಸಿಸ್ಟಮ್ನ ನಾವು ಹೊಲ ಗದ್ದೆ, ಆಲದ ಮನೆ, ತೋಟದಲ್ಲಿ ಇವೆಲ್ಲ ಮಾಡಿದ್ದೆ ಆದರೆ ಭೂಮಿಗೆ ಬಲ ಬರುತ್ತೆ. ಯಾವ ಭೂಮಿ ಬಲ ಆಯಿತು, ಶುದ್ಧಿ ಆಯಿತು, ನೀವೇನೇ ಬೋರ್ ಹಾಕ್ತೀರಾ ನೀರು ಬರುತ್ತೆ, ಬೆಳೆ ಬೆಳಿತೀರಾ ಬೆಳಿಬೋದು, ಕಳ್ತನ ಆಗಲ್ಲ, ಅಲ್ಲಿ ಯಾವುದೇ ಸಾವುಗಳು ನೋವುಗಳು ಆಗೋದಿಲ್ಲ, ಅಲ್ಲಿ ಯಾವುದೋ ಚಟಗಳು, ಕುಡಿಯೋದು, ಸೇದೋದು, ಸೆಕ್ಸ್ ಮಾಡೋದು ಕೂಡ ನಡೆಯೋದಿಲ್ಲ. ಅದರಿಂದ ಆ ವಾಸ್ತು ಬಂದೋಬಸ್ತು ಮಾಡುವಂಥದ್ದು. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ವಾಸ್ತು ಮನೆಗೂ ಅಲ್ಲ, ಅರಮನೆಗೂ ಅಲ್ಲ, ಜಮೀನು ಹೊಲ ಗದ್ದೆಗಳಿಗೂ ವಾಸ್ತು ನೋಡ್ತಾಯಿದ್ರು. ಯಾಕೆಂದರೆ ಆ ಮಣ್ಣು ನೋಡಿದ ತಕ್ಷಣ ಇದು ಎಂಥ ವಾಸ್ತು ಅಂತ ಹೇಳ್ತಾಯಿದ್ರು. ಆ ಮಣ್ಣಲ್ಲಿರೋ ಚೈತನ್ಯ ಶಕ್ತಿ ನೋಡಿ ಇದರಲ್ಲಿ ಒಳ್ಳೆಯ ಜಾಗನ ಅಂತ. ಚೈತನ್ಯ ಶಕ್ತಿ ಇಲ್ಲ ಅಂದರೆ ಬೇರೆ ಉಪಯೋಗಿಸ್ತಾಯಿದ್ರು. ಚೈತನ್ಯ ಇರೋದಾದರೆ ದೇವಾಲಯ, ಮನೆ, ಅರಮನೆಗಳನ್ನು ಕಟ್ತಾಯಿದ್ರು. ಚೈತನ್ಯ ಇರೋ ಮಣ್ಣಲ್ಲಿ, ಚೈತನ್ಯ ಇರೋ ಶಕ್ತಿನಲ್ಲಿ ಮಾತ್ರ ವಾಸಕ್ಕೆ ಸ್ಥಳ. ಚೈತನ್ಯ ಇಲ್ದಿರೋ ಅಂಥದ್ದಾದರೆ ಅದು ವಾಸಕ್ಕೆ ಸ್ಥಳ ಅಲ್ಲ, ಅದು ಮರುಭೂಮಿ ಅಥವಾ ಗೋಮಾಳ, ಅದು ಸುಮ್ಮನೆ ಬಿಟ್ಬಿಡ್ತಾಯಿದ್ರು. ಈ ಥರದೆಲ್ಲ ಲೆಕ್ಕಾಚಾರ ಹಾಕಿ ಭೂವಿಜ್ಞಾನಿಗಳು, ಅವತ್ತಿನ ಕಾಲದ ಋಷಿಮುನಿಗಳು ಹೇಳ್ತಾರೆ, ಮಣ್ಣು ನೋಡಿದ ತಕ್ಷಣ ನೀರು ಬರುತ್ತೆ, ಮಣ್ಣು ನೋಡಿದ ತಕ್ಷಣ ನಿಧಿ ಇದೆ, ಮಣ್ಣನ್ನು ತಗೊಂಡು ಮೂಸಿ ನೋಡಿ ಅದನ್ನು ಮಾಡಿ ಅದನ್ನು ಹೇಳ್ತಾ ಇದ್ರಂತೆ. ಅಷ್ಟು ನಾಲೆಡ್ಜ್ ಇತ್ತಂತೆ ಹಿಂದೆ. ವಾಸ್ತುನ ಟೆಸ್ಟ್ ಮಾಡೋ ವಿಧಾನ ಅವೆಲ್ಲ. ಹಾಗಾದರೆ ಹೊಲ ಗದ್ದೆ, ತೋಟ, ಆಲೆಮನೆ, ಫಾರ್ಮ್ ಹೌಸು, ಹೋಮ್ ಸ್ಟೇ, ಈ ಥರ ದೊಡ್ಡ ದೊಡ್ಡ ಇಂಡಿಪೆಂಡೆಂಟಾಗಿ ಭೂಮಿಯಲ್ಲಿರುವಂಥದ್ದು, ಅವುಗಳಲ್ಲಿ ಏನಾದ್ರು ಕಳಾಶಕ್ತಿ ಕಮ್ಮಿ ಆಗಿದರೆ ಅದರಲ್ಲಿ ವಾಸ್ತು ದೋಷ ಇತ್ತು ಅಂದರೆ ಇರೋ ಪ್ರಕೃತಿರೋ ಎನರ್ಜಿನೇ ತಗೊಂಡು ಅದಕ್ಕೆ ವಾಸ್ತು ದೋಷನ ಕರೆಕ್ಷನ್ ಮಾಡೋದು. ಯಾರಿಗೆ ಭೂಮಿ ಇದೆಯೋ, ಭೂಮಿ ಅಂದರೆ ಹೊಲ ಇರ್ಬೋದು, ಗದ್ದೆ ಇರ್ಬೋದು, ತೋಟ ಇರ್ಬೋದು, ಫಾರ್ಮ್ ಹೌಸ್ ಇರ್ಬೋದು,
ಸ್ಟೇ ಹೋಮ್ ಇರ್ಬೋದು, ಆಲೆ ಮನೆಗಳು, ಒಂದು ಭೂಮಿನಲ್ಲಿ ಮನೆ ಇಲ್ಲ ಬಟ್ ಬೇರೆ ವ್ಯವಹಾರಗಳು ನಡೀತಿರ್ತದೆ. ಈ ಥರ ಜಾಗದಲ್ಲಿ ಭೂಮಿಗೆ ವಾಸ್ತು ದೋಷ ಇದ್ದಾಗ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಆ ಭೂಮಿಗೆ ಬಲ ತುಂಬಬೇಕು. ಅಂದರೆ ಪಂಚಭೂತಗಳನ್ನು ತರಿಸಿ ಆಯಾ ದಿಕ್ಕಿನ ಪಂಚಭೂತಗಳನ್ನು ಆ ಭೂಮಿಗೆ ಎನರ್ಜೈಸ್ ಮಾಡೋದೇ ವಾಸ್ತು ಅಂತೇಳಿ. ಅದಕ್ಕೆ ವಾಸ್ತು ಅಂದ ತಕ್ಷಣವೇ ಬೆಂಕಿ ಅಂದರೆ ಅಗ್ನಿ, ಗಾಳಿ, ಆಕಾಶ, ಬೆಳಕು, ಆಕಾಶ ಅಂದರೆ ಬೆಳಕು, ಮನಸ್ಸು, ಭೂಮಿ ಮತ್ತು ಜಲ, ಈ 5 ತತ್ವಗಳನ್ನು ಹೊಂದಿರುವಂಥದ್ದು ವಾಸ್ತುಪುರುಷ. ಅಂಥ ವಾಸ್ತುಪುರುಷನ ಗಾಯತ್ರಿ ಮಂತ್ರದಿಂದ ಭೂಮಿಗೆ ಎನರ್ಜೈಸ್ ಮಾಡಬೇಕಂತೆ. ಅದಕ್ಕೇನು ಮಾಡಬೇಕು? ಕುದುರೆ ಲಾಳ ಅಂತ ಹೇಳ್ತಾರೆ. ಕುದುರೆ ಲಾಳ, ಕುದುರೆದು ಒಂದು ಯು ಶೇಪ್ ಇರುತ್ತಲ್ಲ, ಕುದುರೆದು ಕಾಲಿಗೆ ಹಾಕ್ತಾರಲ್ಲ ಲಾಳ, ಅದು ಅಥವಾ ಒಂದು ಕಬ್ಬಿಣದ ತುಂಡು, ಒಂದು ಮೊಳೆ ಆದರೂ ಪರವಾಗಿಲ್ಲ. ಕುದುರೆ ಲಾಳ ಸಿಕ್ಕಿದ್ರೆ ಒಳ್ಳೆಯದು, ಸಿಕ್ಕಲಿಲ್ಲ ಅಂದರೆ ಒಂದು ಕಬ್ಬಿಣದ ಮೊಳೆ ಆದರೂ ಆಯಿತು. ಒಂದು ಕಬ್ಬಿಣದ ಮೊಳೆ 5 ಕುದುರೆ ಲಾಳ ಬೇಕು, ಅಥವಾ ಸಿಕ್ಕಿಲ್ಲ ಅಂದರೆ ಒಂದು 5 ಮೊಳೆಗಳು ಬೇಕು. ಅದಕ್ಕೆ ಕೈಲಿಟ್ಕೊಳ್ಳಿ. ಕೈಲಿಟ್ಕೊಂಡು ನಾನು ಹೇಳೋ ಮಂತ್ರನ ದಿನ ಒಂದು ಅರ್ಧ ಗಂಟೆ 7 ದಿವಸ ಹೇಳಬೇಕು. ಇವೆರಡೂ ಇಟ್ಕೊಂಡು 7 ದಿನ ಜಪ ಮಾಡಬೇಕು. ದಿನಕ್ಕೆ ಅರ್ಧ ಗಂಟೆ ಅಂತೆ ಈ ಮಂತ್ರ ಹೇಳಬೇಕು. ಆ ಕುದುರೆ ಲಾಳ ಅಥವಾ ಮೊಳೆಗಳನ್ನ ಕೈಲಿಟ್ಕೋಬೇಕು 5. ಓಂ ವಾಸ್ತು ಪುರುಷಾಯ ವಿದ್ಮಹೇ ಭೂಮಿ ಪುತ್ರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಓಂ ವಾಸ್ತು ಪುರುಷಾಯ ವಿದ್ಮಹೇ ಭೂಮಿ ಪುತ್ರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್ ಅಂತ ಒಂದು ಅರ್ಧ ಗಂಟೆ ಹೇಳಿದ್ರೆ 108ಕ್ಕಿಂತಲೂ ಮಂತ್ರ ಆಗಿಬಿಡುತ್ತೆ. ಇದನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಲ್ಲಿ ಪ್ರಾರಂಭ ಮಾಡಬೇಕು. ಹುಣ್ಣಿಮೆಯಿಂದ 7 ದಿವಸ, ಅಮಾವಾಸ್ಯೆಯಿಂದ 7 ದಿವಸ. ಇದು ತಂತ್ರ, ಲೋಹ ತಂತ್ರ. ಶನಿ, ಇದನ್ನು ಲೋಹ ಅಂದರೆ ಕಬ್ಬಣ ಅಂದರೆ ಶನಿ. ಇದನ್ನು ಇಟ್ಕೊಂಡು ಹೇಳಾದ್ಮೇಲೆ ಅದನ್ನು ತೊಗೊಂಡು ಒಂದು ತಟ್ಟೆಗೆ ಇಟ್ಕೊಂಡು ಒಂದು ಸುತ್ತಿಗೆ ತೊಗೊಂಡು ಪೂರ್ವಕ್ಕೆ ಫಸ್ಟು ಅದು ಕುದುರೆ ಲಾಲ ನಿಮ್ಮ ಭೂಮಿ ಮೇಲೆ ಹೊಡಿಬೇಕು. ಭೂಮಿಗೆ ಮೊಳೆ ಆಗಲಿ ಇದಾಗಲಿ ಭೂಮಿಗೆ ಹಾಕ್ಬಿಡ್ಬೇಕು. ಅದನ್ನು ಇಲ್ಲ ಹಳ್ಳ ತೋಡು ಹಾಕ್ಬಿಡ್ಬೇಕು. ನೆಕ್ಸ್ಟು ಉತ್ತರಕ್ಕೆ, ದಕ್ಷಿಣಕ್ಕೊಂದು, ಪಶ್ಚಿಮಕ್ಕೊಂದು, ಉತ್ತರಕ್ಕೊಂದು, ಮಧ್ಯಭಾಗದೊಂದು ನಿಮ್ಮ ಭೂಮಿ ಹೊಲ ಗದ್ದೆ ಯಾವ್ದಾರು ಆಗಿರ್ಬೋದು, ಅದನ್ನು ಹಾಕ್ಬಿಟ್ಟ ಅಂದರೆ ಕುದುರೆ ಲಾಳನ ಜಪ್ಪಿಸ್ಬಿಟ್ಟು ಎಲ್ಲ 5 ದಿಕ್ಕಿಗೆ ಹಾಕಬೇಕು. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಇನ್ನೊಂದು ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ, ನಿಮ್ಮ ಜಮೀನಲ್ಲಿ, ತೋಟದಲ್ಲಿ, ಆಲೆಮನೆಯಲ್ಲಿ ಅಥವಾ ಫಾರ್ಮ್ ಹೌಸು, ಹೋಮ್ ಸ್ಟೇನಲ್ಲಿ ಇದನ್ನು ಹಾಕಿದ್ರೆ ನಿಮಗೆ ಎಲ್ಲ ಥರ ಶಕ್ತಿ ಉತ್ಪತ್ತಿ ಆಗುತ್ತೆ. ಅದೊಂಥರ ಆ್ಯಂಟೆನಾ ಇದ್ದಂಗೆ. ಕುದುರೆ ಲಾಳ ಬದಲು ಮೊಳೆನೂ ಹಾಕ್ಬೋದು. ಅದರಿಂದ ಹಾಕಿದ್ಮೇಲೆ ಅದು ಮುಚ್ಚಿಬಿಡಬೇಕು, ಎಲ್ಲೂ ಅದನ್ನು ತೆಗೆದು ಬಿಸಾಕಬಾರ್ದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಭೂಮಿಗೆ ಬಲ ಬರುತ್ತೆ. ಭೂಮಿ ಪುತ್ರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್ ಅಂತ ಹೇಳಿ ಈ ಮಂತ್ರದಿಂದ ವಾಸ್ತು ಗಾಯತ್ರಿ ಮಂತ್ರ ಅಂಥೇಳಿ, ವಾಸ್ತು ರತ್ನಾಕರ, ವಾಸ್ತು ರತ್ನಾವಳಿ ಅಂಥೇಳಿ ಅದರಲ್ಲಿ ಬರುವಂಥ ಮಂತ್ರ ಇದು, ಈ ವಾಸ್ತು ಗಾಯತ್ರಿ ಮಂತ್ರ. ಇದನ್ನು ನೀವು ಹುಣ್ಣಿಮೆಯಿಂದ 7 ದಿವಸ, ಅಮಾವಾಸ್ಯೆಯಿಂದ 7 ದಿವಸ ಬಿಡದೆ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ಜಪ ಮಾಡಬೇಕು. 8ನೇ ದಿನಕ್ಕೆ ನಿಮ್ಮ 4 ದಿಕ್ಕಿನಲ್ಲಿ ತಗೊಂಡು ಊದ್ಬಿಡ್ಬೇಕು. ಮತ್ತು ಯಾರು ತೆಗಿಬಾರ್ದು ಆ ಥರ. ಮತ್ತು ಇದು ಊತ ಮೇಲೆ ಅದ್ರ ಮೇಲೆ ಯಾರು ನಡೆದಾಡಬಾರ್ದು, ನಿಮ್ಮ ಜಮೀನಲ್ಲಿ ನಡಿಬಾರ್ದು, ತುಳಿಬಾರ್ದು, ಯಾರು ತೆಗೆದಾಕಬಾರ್ದು. ಆ ರೀತಿ ಅದನ್ನು ಊಳಬೇಕು. ಊತ್ಬಿಟ್ರೆ ನಿಮ್ಮ ಭೂಮಿ ವಿಚಾರದಲ್ಲಿ, ಅಂದರೆ ಹೊಲ ಗದ್ದೆ ತೋಟದಲ್ಲಿ ವಿಚಾರದಲ್ಲಿ ಒಳ್ಳೆಯ ಫಲ ಬರುತ್ತೆ ಮತ್ತು ಒಳ್ಳೆಯ ಸಮೃದ್ಧಿಯಾಗಿ ಬರುತ್ತೆ. ಆ ಭೂಮಿಲಿ ಓಡಾಡ್ತಿದ್ದಷ್ಟು ನಿಮ್ಗೆ ಆರೋಗ್ಯ ಚೆನ್ನಾಗಿರ್ತದೆ. ಕೆಲವು ಭೂಮಿನ ಓಡಾಡ್ತಿದ್ರೆ ಆ ಮಣ್ಣು ಮೇಲೆ ನಡೆಯೋದ್ರಿಂದ, ಆ ಪರಿಸರದಿಂದ ರೋಗಿ ಕೂಡ ಆರೋಗ್ಯವಂತನಾಗ್ತಾನಂತೆ. ಅದರಿಂದ ಭೂಮಿ ಹೊಲ ಗದ್ದೆಗಳಿಗೆಲ್ಲ ಇದು ಒಂದು ವಾಸ್ತು ಇದೆ ಅಂಥೇಳಿ ಭೂಮಿಗೆ ವಾಸ್ತು ಕರೆಕ್ಷನ್ಸ್ನ ಮಾಡೋದಿದು. ಇದಿಷ್ಟು ನೀವು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ವೀಕ್ಷಕರ ಒಂದು ಅನೌನ್ಸ್ಮೆಂಟು. ಜನವರಿ 7ನೇ ತಾರೀಕು ಭಾನುವಾರ ನಾನು ಮೈಸೂರಿಗೆ ಬರ್ತಾಯಿದ್ದೀನಿ. 7ನೇ ತಾರೀಕು ಜನವರಿ ಭಾನುವಾರ ದಿವಸ ಮೈಸೂರಿನಲ್ಲಿ ಒಂದು ಗುರುಸ್ಪಂದನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಗುರುಸ್ಪಂದನ ಅಂದರೆ ನೀವು ನನ್ನ ನೇರವಾಗಿ ಮೀಟ್ ಮಾಡಿ ಸಭೆಯಲ್ಲಿ ಪ್ರಶ್ನೆ ಕೇಳಿ ಪರಿಹಾರ ಪಡೆಯುವಂಥ ಒಂದು ಕಾರ್ಯಕ್ರಮ. ಇದು ಬೆಳಗ್ಗೆ 10ರಿಂದ 12 ಗಂಟೆ ತನಕ ಉಚಿತವಾಗಿ ಮೈಸೂರಿನಲ್ಲಿ ಇದು ಗುರು ಸ್ಪಂದನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದೇ ದಿನ 7ನೇ ತಾರೀಕು ಭಾನುವಾರ ಮಧ್ಯಾಹ್ನ 2ರಿಂದ 7 ಗಂಟೆ ತನಕ ಅಗ್ನಿಹೋತ್ರಿ ಬಗ್ಗೆ ಮಾತಾಡಿ, ಅಗ್ನಿಹೋತ್ರಿ ಅಂದ್ರೇನು, ಯಾತಕ್ಕೆ ಮಾಡಬೇಕು, ಅಗ್ನಿಹೋತ್ರ ಭಸ್ಮದ ಏನೆಲ್ಲ ಕಾಯಿಲೆ ಕ್ಯೂರ್ ಆಗುತ್ತೆ, ಇದೆಲ್ಲ ವಿಚಾರ ಹೇಳಿ ಸಾಯಂಕಾಲ ಮೈಸೂರಿನ ಸೂರ್ಯ ಮುಳುಗೋ ಸಮಯದಲ್ಲಿ ದೀಕ್ಷೆ ಕೊಟ್ಟು ಅಗ್ನಿಹೋತ್ರಿ ಹೇಳ್ಕೊಡ್ತಾ ಇದ್ದೀನಿ ಶಾಸ್ತ್ರೋಕ್ತವಾಗಿ. ಅಗ್ನಿಹೋತ್ರಿ ಅಂತಂದರೆ ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ಮಂತದಲ್ಲಿ
2 ನಿಮಿಷದಲ್ಲಿ ಮಾಡುವಂಥ ಒಂದು ಸಣ್ಣ ನಿತ್ಯ ನಿರಂತರ ಹೋಮ. ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ವ್ಯಾಪಾರದಲ್ಲಿ ನಷ್ಟ, ಉದ್ಯೋಗ ಕಳ್ಕೊಂಡ್ಬಿಡ್ತಾರೆ, ಮಕ್ಕಳು ಓದೋದೆಲ್ಲ ಫೇಲ್ ಆಗ್ತಿರ್ತಾರೆ, ಮಾಟಮಂತ್ರ ತಂತ್ರ ಪ್ರಯೋಗ, ದುಷ್ಟಶಕ್ತಿ ಪ್ರಯೋಗ, ಎಲ್ಲ ಪೂರ್ವಜನ್ಮದ ಪಾಪಶಾಪಗಳನ್ನು ಸುಟ್ಟು ಬರ್ನ್ ಮಾಡೋದು ಮತ್ತು ನಮ್ಮ ಎಲ್ಲ ದೋಷ, ಆ ಪೂಜೆ ಮಾಡಿದೆ, ಈ ಪೂಜೆ ಮಾಡಿದೆ, ಹೋಮ ಮಾಡಿದೆ, ಜಾತ್ರೆ ಮಾಡಿದೆ ಎಲ್ಲ ಮಾಡಿದ್ರು ಕೂಡ ನನಗೇನು ಉಪಯೋಗ ಆಗಿಲ್ಲ ಅಂಥೇಳಿ ಭಾಳ ಜನ ಪೇಚಾಡ್ತಾರೆ. ಕೊನೆಯ ಪರಿಹಾರ ಈ ಅಗ್ನಿಹೋತ್ರ. ಅದರಿಂದ 7.5 ವರ್ಷ ಮೇಲ್ಪಟ್ಟಂಥವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ, ಯಾರು ಮಾಡ್ತಾರೋ ಅಗ್ನಿನ ದಿನ ಬೆಳಗ್ಗೆ ಸಂಜೆ ಹೋಮ ಅವನ ಅಗ್ನಿಹೋತ್ರಗಳಂತಾರೆ. ಇದನ್ನು ಹೆಂಗೆ ಮಾಡಬೇಕು, ಯಾತಕ್ಕೆ ಮಾಡಬೇಕು ಅಂತ ದೀಕ್ಷೆ ಮುಖ್ಯ ನಾನು ಕಳಿಸ್ತಾ ಇದ್ದೀನಿ. ಇದು 7ನೇ ತಾರೀಕು ಭಾನುವಾರ ಮೈಸೂರಿನಲ್ಲಿ. ಎಲ್ಲಿ ನಡೆಯುತ್ತೆ ಅಂತಂದರೆ ಲೀಲಾ ಎಚ್ ಚೆನ್ನಯ್ಯ ಕಲ್ಯಾಣ ಮಂಟಪ ಅಂತ. ಲೀಲಾ ಎಚ್ ಚೆನ್ನಯ್ಯ ಕಲ್ಯಾಣ ಮಂಟಪ, ಇದು ವಾಲ್ಮೀಕಿ ರಸ್ತೆ ಅಂತ, ವಿನಾಯಕ ನಗರ ಅಂತೇಳಿ ಮೈಸೂರಲ್ಲಿದೆ. ಮೈಸೂರಿನಲ್ಲಿ ವಿನಾಯಕ ನಗರ ವಾಲ್ಮೀಕಿ ರಸ್ತೆಯಲ್ಲಿ ಲೀಲಾ ಎಚ್ ಚೆನ್ನಯ್ಯ ಅನ್ನೋ ಒಂದು ಕಲ್ಯಾಣ ಮಂಟಪ. ಅಂದರೆ ಅಲ್ಲಿ ಮಹಾರಾಣಿ ಕಾಲೇಜ್ ಹೊಸದಾಗಿ ಕಟ್ಟಿದ್ದಾರೆ. ಆ ಕಾಲೇಜ್ ಪಕ್ಕದಲ್ಲಿ ಚೌಟ್ರಿ ಇದೆ. ಈ ಚೌಟ್ರಿನ ಬೆಳಗ್ಗೆ ಗುರುಸ್ಪಂದನ, ಮಧ್ಯಾಹ್ನ ಅಗ್ನಿಹೋತ್ರ ದೀಕ್ಷೆ. ಯಾರ್ಯಾರು ಈ ಅಗ್ನಿಹೋತ್ರಗಳಾಗಬೇಕು ಅಂತಿದ್ದೀರೋ ಅಂಥವರು ಮೊದಲು ನೀವು ಗೂಗಲ್ಗೆ ಹೋಗ್ಬಿಟ್ಟು ಗೂಗಲ್ನಲ್ಲಿ ಅಗ್ನಿಹೋತ್ರ ಬಗ್ಗೆ ನೀವು ಟೈಪ್ ಮಾಡಿದ್ರೆ ಅಮೇರಿಕಾ, ಲಂಡನ್, ಜರ್ಮನಿ, ಆಸ್ಟ್ರೇಲಿಯಾ, ಕೆನಡಾ ಇವರೆಲ್ಲ ಸೈಂಟಿಸ್ಟ್ ರಿಸರ್ಚ್ ಮಾಡಿ ಭಾಳಷ್ಟು ಪೇಪರ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಗ್ನಿಹೋತ್ರ ಬಗ್ಗೆ. ಎಲ್ಲ ಥರ ಸಮಸ್ಯೆಗೂ ಅಗ್ನಿಹೋತ್ರ ಬೆಸ್ಟ್ ಅಂತ ವಿಜ್ಞಾನಿಗಳು ಒಪ್ಕೊಂಡಿದ್ದಾರೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಆಮೇಲೆ ನೀವು ರಿಜಿಸ್ಟರ್ ಮಾಡಿ. ನಮ್ಮದು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ www.agnihotra.ssbk.in ಅಂತ. ಅಗ್ನಿಹೋತ್ರ ರಿಜಿಸ್ಟ್ರೇಷನ್ ಇದು ಫ್ರೀ ಅಲ್ಲ, ನೀವೇ ರಿಜಿಸ್ಟರ್ ಮಾಡ್ಕೋಬೇಕು. ನಾವು ಭಾಳಷ್ಟು ಸಾಮಗ್ರಿಗಳನ್ನು ಕೊಡ್ತೀವಿ. ರಿಜಿಸ್ಟರ್ ಮಾಡಿಕೊಂಡ್ರೆ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮ ಆಫೀಸಿಂದ. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಎಲ್ರಿಗೂ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ನನ್ನ ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತ ಇದ್ದವರು www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಬರಬೇಕಾದ್ರೆ ಯಾರು ಪ್ರಶ್ನೆ ಕೇಳಬೇಕೋ ಅವರೇ ಜಾತಕ ತೊಗೊಂಡು ಬಂದರೆ ಒಳ್ಳೆಯದು. ಜೊತೆಗೆ ಏನಾದ್ರು ಕ್ಯಾನ್ಸರು, ಏಡ್ಸು, ಪಿಟ್ಸು ಈ ಥರದ್ದು ಏನಾದ್ರು ಕ್ರೋನಿಕ್ ಡಿಸೀಸ್ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ನ ನೀವು ತೊಗೊಂಬಂದರೆ ಅದನ್ನು ಮೆಡಿಕಲ್ ಆಸ್ಟ್ರಾಲಜಿ ಮುಖಾಂತರ ನೋಡಿ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆ ಒಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನೇ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.